ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲೂ ಕೂಡ ಮಳೆ ಆರ್ಭಟ ತುಂಬ ಜೋರಾಗಿದೆ. ಆಂಧ್ರ ಪ್ರದೇಶದಲ್ಲಿ ಮಳೆಗೆ ಈಗ ಅದರ ಆರ್ಭಟಕ್ಕೆ ರಸ್ತೆಗೆ ನೀರು ಬಂದಿದ್ದು, ರಸ್ತೆ ಮೇಲೆ ಈಗ ಮೀನುಗಳು ಕೂಡ ಎಂಟ್ರಿ ಕೊಟ್ಟಿವೆ. ಸೇತುವೆ ಜಲಾವೃತ ಆಗಿರೋದ್ರಿಂದ ರಸ್ತೆಯಲ್ಲೇ ಮೀನುಗಳು ರಾಶಿಯಾಗಿ ಒದ್ದಾಡ್ತಾ ಇವೆ. ಇನ್ನು ಸಕಿನಿ ಪೇಟೆ ಪಲ್ಲಿಯಲ್ಲಿರುವಂಥ ಮೀನು ಇದು. ಮೀನು ಹಿಡಿಯಲು ಜನ ಮುಗಿಬಿಡ್ತಾ ಇದ್ದಾರೆ. ಮೀನುಗಳನ್ನು ಹಿಡಿತಾ ಇರುವಂಥ ಜನ ಈಗ ನೋಡ್ತಾ ಇದ್ದಾರೆ ದೃಶ್ಯ. ನೀರು ಉಕ್ಕಿ ರಸ್ತೆ ಮೇಲೆ ಹರಿದಿರೋದ್ರಿಂದ ಈಗ ಮೀನುಗಳು ಕೂಡ ರಸ್ತೆಗೆ ಬಂದಿವೆ. ಈಗ ಅದೇ ಮೀನುಗಳನ್ನು ಹಿಡಿದು ರಸ್ತೆ ಮೇಲೆ ಬಲೆ ಹಾಕಿ ಮೀನುಗಳನ್ನು ಹಿಡಿಯುವಂಥ ಕೆಲಸವನ್ನು ಜನರು ಮಾಡ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದ ಮುಂಬೈನ ಮರೀನ್ ಡ್ರೈವ್ನಲ್ಲಿ ಅಲೆಗಳ ಅಬ್ಬರ ತುಂಬ ಜೋರಾಗಿದೆ. ಭಾರೀ ಗಾಳಿ ಹಿನ್ನೆಲೆಯಲ್ಲಿ ದಡಕ್ಕೆ ಅಪ್ಪಳಿಸ್ತಾ ಇರುವಂಥ ಅಲೆಗಳು ಮರೀನ್ ಡ್ರೈವ್ಗೆ ತಡೆಗೋಡೆ ಇದೆ. ಆ ತಡೆಗೋಡೆಗೂ ಕೂಡ ಈಗ ಜೋರಾಗಿ ಅಪ್ಪಳಿಸ್ತಾ ಇದೆ ಅಲೆ. ನೋಡ್ತಾ ಇದ್ದರೆ ಭಾರೀ ಪ್ರಮಾಣದಲ್ಲಿ ಸಮುದ್ರ ಉಕ್ಕಿ ಬರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ಜೊತೆಗೆ ಆ ಮರೀನ್ ಡ್ರೈವ್ ಸಾಮಾನ್ಯವಾಗಿ ಪ್ರೇಕ್ಷಣೀಯ ಸ್ಥಳ ಕೂಡ ಅದು. ಈಗ ಪ್ರೇಕ್ಷಕರನ್ನು ಅಥವಾ ವೀಕ್ಷಕರನ್ನು ಅಥವಾ ಸಾರ್ವಜನಿಕರನ್ನು ಅಲ್ಲಿ ಬರದಂತೆ ತಡೆ ಹಿಡಿಯಲಾಗಿದೆ. ಇನ್ನು ಮಹಾರಾಷ್ಟ್ರದಾದ್ಯಂತ ಮುಂದುವರೆದಂಥ ಮಳೆ ಅಬ್ಬರ. ನಾಗ್ಪುರದಲ್ಲಿ ಮನೆಗಳಿಗೆ ನುಗ್ಗಿದಂಥ ನೀರು. ಇನ್ನು ಮನೆಯ ಒಳಗಡೆ, ಮನೆ ಹಾಲ್, ರೂಮ್ ಎಲ್ಲವೂ ಕೂಡ ಜಲಾವೃತವಾಗಿದೆ. ಸೋಫಾ, ದೇವರ ಮೂರ್ತಿ, ಸುರಕ್ಷಿತ ಸ್ಥಳಕ್ಕೆ ವಸ್ತುಗಳನ್ನು ಎತ್ತರದ ಜಾಗದಲ್ಲಿ ಇಡ್ತಾ ಇರುವಂಥ ಜನ. ಇದು ಮಹಾರಾಷ್ಟ್ರದ ಪುಣೆ ಭಾಗದಲ್ಲಿ ಕಂಡುಬರ್ತಾ ಇರುವಂಥ, ನಾಗ್ಪುರದಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ. ನಾಗ್ಪುರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ನೀರು ನುಗ್ಗಿ ಈಗ ಜನ ಅಕ್ಷರಶಃ ಪರದಾಡ್ತಾ ಇದ್ದಾರೆ.